ಗಂಜಿಗುಂಟೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ. ಶಾಸಕರಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿ ವಿತರಣೆ. ಸಮಾಜ ಸೇವಕ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿಯಿಂದ ಶಾಲಾ ಬ್ಯಾಗ್ ವಿತರಣೆ. ಶಿಡ್ಲಘಟ್ಟ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಗತ್ಯ ಶೈಕ್ಷಣಿಕ ನೆರವು ಒದಗಿಸುವ ಉದ್ದೇಶದಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರು ತಮ್ಮ ಮಾಸಿಕ ಸಂಬಳದಿಂದ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಅಭಿಯಾನವನ್ನು ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ ಅವರು ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಶುಕ್ರವಾರ ಗಂಜಿಗುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರೆ, ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ ಅವರು ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಸರ್ಕಾರಿ ಶಾಲಾ ವಿದ್ಯಾರ್ಥಿಗೂ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳು ತಲುಪಬೇಕು ಎಂಬ ಉದ್ದೇಶದಿಂದ ಜುಲೈ 4ರಂದು ಸಾದಲಿಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಹಂತ ಹಂತವಾಗಿ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಅಂತ ಹೇಳಿದರು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶಾಲೆ ಆರಂಭವಾದ ಸಂದರ್ಭದಲ್ಲಿ ಪೋಷಕರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡುವ ಉದ್ದೇಶದಿಂದ ಈ ನೆರವು ನೀಡಲಾಗುತ್ತಿದೆ ಎಂದರು. ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ತೊಂದರೆ ಎದುರಿಸುವ ವಿದ್ಯಾರ್ಥಿಗಳಿಗೆ ಕೆಪಿಟಿಸಿಎಲ್ ಗುತ್ತಿಗೆದಾರ ಬಿಕೆ ಶ್ರೀನಿವಾಸ್ ಅವರ ಸಹಕಾರದೊಂದಿಗೆ ನೆರವು ನೀಡುವ ಯೋಜನೆಯೂ ಇದೆ. ಎಂಬಿಬಿಎಸ್, ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ಅರ್ಹ ವಿದ್ಯಾರ್ಥಿಗಳಿಗೆ ಅಗತ್ಯ ಸಹಾಯ ಒದಗಿಸಲಾಗುವುದು ಅಂತ ಹೇಳಿದರು. ಪ್ರತಿ ವರ್ಷದಂತೆ ಸರ್ಕಾರಿ ಶಾಲೆಗಳ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಪ್ರೋತ್ಸಾಹ ಧನವನ್ನು ಮುಂದುವರಿಸಲಾಗುವುದು ಅಂತ ಶಾಸಕರು ತಿಳಿಸಿದರು. ಜೆಡಿಎಸ್ ಮುಖಂಡ ಹಾಗೂ ಸಮಾಜ ಸೇವಕ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ ಮಾತನಾಡಿ, ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 600 ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ 1 ವರ್ಷದವರೆಗೆ ಉಪಯೋಗವಾಗುವ ಗುಣಮಟ್ಟದ ಶಾಲಾ ಬ್ಯಾಗ್ಗಳನ್ನು ತಮ್ಮ ವತಿಯಿಂದ ವಿತರಿಸಲಾಗುತ್ತಿದೆ. ತಾವು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರುವ ಕಾರಣ ಬಡ ವಿದ್ಯಾರ್ಥಿಗಳ ಅಗತ್ಯವನ್ನು ಅರಿತು ಈ ಸೇವಾ ಕಾರ್ಯ ಕೈಗೊಂಡಿದ್ದೇನೆ. ಇದರಿಂದ ಪೋಷಕರ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ಸ್ವಾಮಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಬಂಕ್ ಮುನಿಯಪ್ಪ, ಹುಜಗೂರು ರಾಮಯ್ಯ, ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ, ನಂದನವನ ಶ್ರೀರಾಮರೆಡ್ಡಿ, ಬಿ ಜನಾರ್ದನ್ ರೆಡ್ಡಿ, ಚಂದ್ರು, ಎಸ್ಡಿಎಂಸಿ ಅಧ್ಯಕ್ಷೆ ಸಂಬ್ರೀಂ ತಾಜ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್ವಿ ವೆಂಕಟರೆಡ್ಡಿ, ಮುಖ್ಯ ಶಿಕ್ಷಕರಾದ ಓಬಯ್ಯ, ಶ್ರೀರಾಮ್, ನಾರಾಯಣಸ್ವಾಮಿ, ಮಂಜುನಾಥ ರೆಡ್ಡಿ, ಅಶೋಕ್ ಬಾಬು, ಚಂದ್ರಶೇಖರ್ ರೆಡ್ಡಿ, ರಾಜ್ಯ ಒಕ್ಕಲಿಗರ ಒಕ್ಕೂಟದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ, ಶಿಕ್ಷಕರು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕಾರ್ಯಕ್ರಮ ನಾವೀಗಾಗಲೇ ತಾಲೂಕಿನಲ್ಲಿ 4ನೇ ತಾರೀಕು ನಮ್ಮ ಸಾದ್ಲಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಸಾಂಕೇತಿಕವಾಗಿ ಅಲ್ಲಿ ಪ್ರಾರಂಭ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಸ್ನೇಹಿತರಾದಂತ ನಮ್ಮ ರಘುನಾಥ್ ರೆಡ್ಡಿ ಅವರು ಏನು ಇವತ್ತು ಗಂಜಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾ ಶಾಲೆಗಳಲ್ಲಿ ಓದ್ತಕ್ಕಂಥ ಸುಮಾರು 546 ಜನ ಮಕ್ಕಳಿಗೆ ಇವತ್ತು ಬ್ಯಾಗ್ ವಿತರಣೆ ಮಾಡ್ಬೇಕು ಅನ್ನೋಂಥದ್ದು ಇವತ್ತು ನಮ್ಮ ಗಮನಕ್ಕೆ ತಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಅವರು ಹೇಳಿದಾಗ ಏನ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಪರಿಸ್ಥಿತಿಯನ್ನ ನಾವು ನಿರಂತರವಾಗಿ ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಂತ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ರಘುನಾಥ್ ರೆಡ್ಡಿಯವರು ಏನು ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಆ ಕುಟುಂಬದವರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಬ್ಯಾಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಡಿಒ ಸರ್ ಇರ್ಬೋದು, ಹಲವಾರು ಮುಖಂಡರೆಲ್ಲ ಮಾತಾಡಿದ್ದಾರೆ. ನಾನು ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ ಸಂದರ್ಭದಲ್ಲಿ ಏನ್ ಮೊನ್ನೆ ಸಾದ್ಲಿಯಲ್ಲಿ ನಾವೊಂದು ನಮ್ಮ ಸ್ನೇಹಿತರು ಮತ್ತು ನಮ್ಮ ಗುರುಗಳು, ಒಂದು ಲೆಕ್ಕದಲ್ಲಿ ಗುರು ಅಂತಿರೋರ್ನ ಅವರು ಕೆಪಿಟಿಸಿಎಲ್ ಅಲ್ಲಿ ಒಂದು ದೊಡ್ಡ ಮಟ್ಟಿಗೆ ಗುತ್ತಿಗೆದಾರ ಆಗಿದ್ದಾರೆ. ಅವ್ರ ಹೆಸರು ಬಿಕೆ ಶ್ರೀನಿವಾಸ್. ಇವತ್ತು ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಿವತ್ತು ನಮ್ಮ ರೈತ ಕುಟುಂಬಗಳು ಮತ್ತು ಬಡ ಕುಟುಂಬಗಳಲ್ಲಿ ಉನ್ನತ ಶಿಕ್ಷಣ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಏನಾದ್ರು ಆರ್ಥಿಕವಾಗಿ ಸಹಾಯ ಬೇಕಾದ್ರೆ ತಾವು ಮುಖಂಡರು ತಾವೆಲ್ಲರೂ ಇಲ್ಲಿದ್ದೀನಿ.
ಇವತ್ತು MBBS ಇರ್ಬೋದು, BA ಇರ್ಬೋದು, ಇನ್ನ ಹಲವಾರು ಉನ್ನತ ಶಿಕ್ಷಣ ಪಡಿಲಿಕ್ಕೆ ಅವ್ರು ಫೀಸ್ ಕಟ್ಟಂತದ್ದಾಗ್ಬೋದು, ಆರ್ಥಿಕವಾಗಿ ಏನಾದ್ರು ಅನುಕೂಲ ಬೇಕಾದ್ರೆ ಈ ಭಾಗದ ಮುಖಂಡರು ತಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಸೀನಣ್ಣವ್ರು ಬಂದು ಸಂಪರ್ಕ ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಈ ಹೆಚ್ಚಿನ ಅಂಕ ಹೊಡಿತಂತವ್ರಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತೀರಂದ್ರೆ ಮುಂದೆ ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಇದು ಈ ಒಂದು 2026-27ನೇ ಸಾಲಿನಲ್ಲೂ ಸಹ ಮುಂದುವರಿತಿದೆ ಅಂತ ತಮ್ಮೆಲ್ಲರ ಗಮನ ತರುತ್ತೆ. ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಂತ ಎಲ್ರಿಗೂ ಇವತ್ತು ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತಹ ಈ ಪುಸ್ತಕ ವಿತರಣೆ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ PN ರವಿಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿ ಎಲ್ಲಾ ಮಕ್ಕಳಿಗೂ ಪುಸ್ತಕದ ಮತ್ತು ಬ್ಯಾಗ್ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಇವತ್ತು ಇಡೀ ತಾಲೂಕಲ್ಲಿ ಅವರಿಗೆ ಬರುವಂತಹ ಸಂಬಳದಲ್ಲಿ ಅವರು ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇರುವಂತಹ ಸರ್ಕಾರದಿಂದ ಕೊಡುವಂತಹ ಸಂಬಳದಲ್ಲಿ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಆ ಹಣದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನು ಪುಸ್ತಕಗಳು ಮತ್ತೆ ಅವರು ಬರೆಯಕ್ಕೆ ಬೇಕಾದಂತಹ ಪೆನ್ಸಿಲ್, ಪೆನ್ನು, ಜಾಮಿಟ್ರಿ ಬಾಕ್ಸ್, ಏನು ಲೇಖನಗಳು ಬೇಕಾಗ್ತದೆ ಅವೆಲ್ಲ ಒದಗಿಸ್ತಾ ಇರುವಂತಹ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಾವು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಒಂದು 600 ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾ ಇರುವಂತಹ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನಾದ್ರೂ ಒಂದು ಅವ್ರು ಬಂದಾಗ ನಾವು ಏನಾದ್ರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ತೋಚಿದಾಗ ಎಲ್ಲ ಹಿರಿಯರನ್ನು ಕೇಳಿದಾಗ ನೀವು ಅವರು ಪುಸ್ತಕಗಳು ಕೊಟ್ಟುವಾಗ ಇಡೀ ತಾಲೂಕಲ್ಲಿ ಕೊಡ್ತಾ ಇದ್ರೆ ಕನಿಷ್ಠ ಪಕ್ಷ ನಿಮ್ಮ ಪಂಚಾಯತಿಯಲ್ಲಿ ಮಕ್ಕಳಿಗೆ ಒಂದು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ರೆ ಅದನ್ನ ಅವರು ಸುಮಾರು ಒಂದು ವರ್ಷಗಳ ಕಾಲ ಅದನ್ನು ಯೂಸ್ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ಆ ಮಕ್ಕಳ ತಂದೆ ತಾಯಂದಿರಿಗೆ ಬರ್ಡನ್ ಕಮ್ಮಿ ಆಗ್ತದೆ. ಅದನ್ನ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರ ಸಲಹೆ ಕೊಟ್ಟಾಗ ಆ ಸಲಹೆಯಿಂದ ನಾನು ಈ ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು 600 ಜನ ಮಕ್ಕಳಿಗೆ ನಾನು ಪುಸ್ತಕಗಳನ್ನು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದೀನಿ ಪುಸ್ತಕಗಳ ಜೊತೆಗೆ. ಅದರಿಂದ ಎಲ್ಲೋ ನಮಗೂ ಒಂಥರ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮೊದಲನೇದಾಗಿ ಸರ್ಕಾರಿ ಶಾಲೆಯಲ್ಲಿ ನಾವು ಓದಿರುವಂತವ್ರು ಅಂತ ಒಂದು ಇದರಲ್ಲಿ ಆ ಕಷ್ಟ ಸುಖ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ನಾವು ಓದುವಾಗ ನಿಷ್ಪಕ್ಷ ಇಂಥ ಇದಿರ್ಲಿಲ್ಲ. ಏನು ಶಾಲೆಗೆ ಹೋದಾಗ ಶಾಲೆಗೆ 10 ರೂಪಾಯಿ 15 ರೂಪಾಯಿ ಫೀಸ್ ಇತ್ತು ಅವಾಗ. ಅದನ್ನು ಕಟ್ಟುವಂತಹ ಸಾಮರ್ಥ್ಯ ಕೂಡ ನಮ್ಗೆ ಇರ್ಲಿಲ್ಲ. ಅಂತಹ ಒಂದು ಇದರಲ್ಲಿ ಏನೋ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ. ಹಿರಿಯರ ಹತ್ರ ಡಿಸ್ಕಷನ್ ಮಾಡಿದಾಗ ಅವರು ಸಲಹೆ ಕೊಟ್ಟಾಗ ಆ ಸಲಹೆ ಪ್ರಕಾರ ನಾವು ಇವತ್ತು ಒಂದು ಇದಕ್ಕೆ ಮಾಡಿದಾಗ ನಾವು ಹೋಗ್ಬಿಟ್ಟು ಶಾಸಕರ ಹತ್ರ ಕೇಳಿ ಶಾಸಕರ ಒಂದು ಪರ್ಮಿಷನ್ ತಗೊಂಡು ಮಾಡಿದಾಗ ಶಾಸಕರು ಆಯ್ತು ಅಣ್ಣ ಮಾಡ್ತಾ ಇರೋದು ಒಳ್ಳೆ ಒಂದು ಮಾಡ್ತಾ ಇದ್ರೆ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದನ್ನ ನಾನು ಅನುಸರಿಸಿ ಇವತ್ತು ಈ ಒಂದು ಇದಕ್ಕೆ ಚಾಲನೆ ಕೊಟ್ಟು ಬ್ಯಾಗು ಮತ್ತೆ ಪುಸ್ತಕಗಳನ್ನ ಶಾಸಕರ ಜೊತೆಲಿ ವಿತರಣೆ ಮಾಡಿದೀವಿ. ಸರ್ ಹೀಗೆ ವರ್ಷ ಮಾಡ್ತೀರಾ ಹೇಗೆ ಸರ್ ಇದು ಬ್ಯಾಗ್ಲೆಲ್ಲ? ಸರ್ ಇದು ಯಾಕೆ ಅಂತಂದ್ರೆ ವರ್ಷ ಮಾಡುವಂತ ಇದು ನಾನು ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಇವತ್ತು ಈ ಸರಿ ಗಂಜಿಗುಂಟೆ ಗ್ರಾಮ ಪಂಚಾಯತಿ ಕೊಟ್ಟಿದೀವಿ. ಆ ಮಕ್ಕಳು ಸುಮಾರು ಅಂತಂದ್ರೆ ನನಗ್ ಗೊತ್ತಿದ್ದಂಗೆ 1ನೇ ತರಗತಿ ಮಗು 10ನೇ ತರಗತಿ ಹೋಗೋರು ಆ ಬ್ಯಾಗ್ ಅಂತ ಬ್ಯಾಗ್ ಕೊಟ್ಟಿದ್ದೀವಿ. ಆದ್ರೆ ಈ ಒಂದು ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಕೊಟ್ಟಿದ್ದೀನಿ, ಈ ಸಲ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನನಗೆ ದೇವರು ಏನೋ ಒಂದು ಬುದ್ಧಿ ಕೊಡ್ತಾರ, ನಾನು ಏನೋ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಅದು ನನ್ನ ಕೈಲಿ ಎಷ್ಟುವರೆಗೂ ಸಾಧ್ಯ ಆಗ್ತದೆ ಅಷ್ಟುವರೆಗೂ ನಾನು ಮಾಡೋದಕ್ಕೆ ಹಿಂದೆ ಇವುಗಳನ್ನೇ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ. ಅದು ಇಡೀ ಕರ್ನಾಟಕದಲ್ಲಿ
ಈ ಮೂರನ್ನೇ ಮಂತ್ರಗಳನ್ನಾಗಿ ಬಳಸ್ಕೊಂಡಿರುವಂತಹ ನಾನು ನೋಡಿದಂತಹ ಮೊದಲ ಶಾಸಕರು ಅಂತಂದ್ರೆ ನಮ್ಮ ರವಿಕುಮಾರ್ ಸರ್ ಅವರು. ಅವರಿಗೆ ಮೊದಲ ಆದ್ಯತೆಯ ವಿಷಯಗಳು ಗೊತ್ತಿದೆ. ಶಿಕ್ಷಣ, ಯಾವ ಸಮಸ್ಯೆಗಳನ್ನ ಬಗೆಹರಿಸುವುದು ಶಿಕ್ಷಣದಿಂದ. ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯನೋ ಆಗ ಅವನು ಬೆಳವಣಿಗೆಗೆ ಸಾಧ್ಯ. ಮತ್ತೆ ಮೂಲಭೂತ ಸೌಕರ್ಯಗಳು ಮುಖ್ಯ ಅನ್ನುವಂತ ನಮ್ಗೆ ಇವತ್ತೆಲ್ಲ ಏನೆಲ್ಲ ಯೋಜನೆಗಳನ್ನ ಈಗಾಗ್ಲೇ ಅವರನ್ನ ಏನೇನೆಲ್ಲ ವಿಚಾರಗಳು ಅವ್ರು ಏನೇನ್ ಮಾಡಿದ್ದಾರೆ ಎಲ್ಲರ ಬಾಯಿಗಳಲ್ಲಿ ಬಂದಿದೆ. ಈಗ ನನಗೆ ಅನ್ನಿಸ್ತಾ ಇದೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ನಾನು ಅಂದ್ರೆ ನನ್ನ ಕುಟುಂಬ, ನನ್ನ ಶಿಕ್ಷಕ ವರ್ಗ, ನಾವೆಲ್ಲರೂ ಸೇರಿ ಈ ಗ್ರಾಮೀಣ ಭಾಗದ, ಅದರಲ್ಲೂ ಅವರಿಗೆ ಗ್ರಾಮೀಣ ಭಾಗದ ಶಾಲೆಗಳನ್ನ ಕಂಡ್ರೆ, ಅದರಲ್ಲೂ ಸರ್ಕಾರಿ ಶಾಲೆಗಳನ್ನ ಕಂಡರೆ ಅಪಾರವಾದ ಪ್ರೀತಿ ಇದೆ. ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಭವ್ಯ ಭಾರತವನ್ನ ಕಟ್ಟಬೇಕಾಗಿರೋರು. ಹಾಗಾಗಿ ಅವರಿಗೆ ಒಂದು ಒಳ್ಳೆ ತಳಮಟ್ಟದ ಒಂದು ವಿದ್ಯಾಭ್ಯಾಸದಿಂದ ಹಿಡಿದು ಅವರನ್ನ ಅತಿ ಸ್ಪರ್ಧಾತ್ಮಕ ಯುಗದಲ್ಲಿ ಅವರನ್ನ ಸಜ್ಜುಗೊಳಿಸೋದಿಕ್ಕೆ ನಮ್ಮೆಲ್ಲರ ತಂಡ ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ನಾವು ಶ್ರಮ ಪಡ್ತೀವಿ. ಅದಕ್ಕಾಗಿಯೇ ಇಂಥ ಒಬ್ಬರು ಶಾಸಕರು ನಮ್ಮ ಜೊತೆ ಇರುವಾಗ ನಾವು ಇನ್ನೂ ಯಶಸ್ವಿಯಾಗಿ ನಾವು ಅದನ್ನ ನಿರ್ವಹಿಸ್ತೀವಿ ಅಂತ ನಾನು ಈ ವೇದಿಕೆಯಲ್ಲಿ ನನ್ನ ಮಾತುಗಳನ್ನ ಹಂಚ್ಕೋತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳ್ಬೇಕು ಅಂತ ಇಷ್ಟ ಆಗತ್ತೆ. ನೋಡಿ, ವಿದ್ಯಾವಂತರಿಗೂ ಮತ್ತೆ ಶಿಕ್ಷಕ ಅಕ್ಷರಸ್ಥರಿಗೂ ಬಗ್ಗೆ ಅಂತ ನಾನು ಅದನ್ನ ಮಾತನ್ನ ಹೇಳ್ತಾ ಇರ್ತೀನಿ ನಾನು ಅವಾಗವಾಗ. ನಾವು ಯಾರ್ಯಾರೋ ಎಷ್ಟೆಷ್ಟೋ ಓದಿದೀವಿ, ಇಲ್ಲಿರೋರು ಎಷ್ಟೆಷ್ಟೋ ಓದಿದೀವಿ, ಮಾಸ್ಟರ್ ಡಿಗ್ರಿ ಮಾಡಿದೀವಿ, ಏನೇನೋ ಮಾಡಿದೀವಿ, ನಮ್ಮ ಹತ್ರ ಎಷ್ಟೆಷ್ಟೋ ಮಾರ್ಕ್ಸ್ ಕಾರ್ಡ್ಗಳಿವೆ, ನಾವಿಲ್ಲೆಲ್ಲ ಎಷ್ಟೋ ಜನ ಇದ್ದೀವಿ, ಎಷ್ಟು ಶಾಸಕರಿದ್ದಾರೆ, ಏನೆಲ್ಲ ಓದಿರುವಂತ ಶಾಸಕರಿದ್ದಾರೆ. ಆದ್ರೆ ನಮ್ ಸರ್ ಓದಿರೋದು ಕಡಿಮೆ ಆದ್ರೂ ಅವರ ವಿದ್ಯಾವಂತಿಕೆ ತುಂಬಾ ಅಪಾರವಾದದ್ದು. ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಇಲ್ಲ, ಅಕ್ಷರಕ್ಕಾಗಿ ಮಾರ್ಕ್ಸ್ ಕಾರ್ಡ್ ಇಲ್ಲ, ಆದ್ರೆ ವಿದ್ಯೆಗಾಗಿ ಅವರ ಹತ್ರ ದೊಡ್ಡತನ ಇದೆ. ಅವರಲ್ಲಿ ಸಂಸ್ಕಾರ ನಾನು ಇಡೀ 224 ಶಾಸಕರಲ್ಲೂ 23 ಶಾಸಕರಲ್ಲೂ ನೋಡಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬರನ್ನು ಗೌರವಿಸುವಂತ ಸಂಸ್ಕಾರ, ಪ್ರತಿಯೊಬ್ಬರಿಗೂ ಬೆಲೆ ಕೊಡುವಂತ ಸಂಸ್ಕಾರ, ಇದನ್ನ ಅವರಿಂದ ನೋಡಿ ನಾವು ಕಲಿಬೇಕಾಗಿದೆ. ನಾವು ಆದ್ರಿಂದ ಈ ಒಂದು ತಾಲೂಕಿಗೆ, ನಾನು ಮಂಡ್ಯದಿಂದ ಬಂದಿದ್ದೇನೆ, ನನಗೆ ಏನೋ ಒಂದು 3 ತಿಂಗಳು 6 ತಿಂಗಳು ಇದ್ದು ಟ್ರಾನ್ಸ್ಫರ್ ತಗೊಳ್ಳೋಣ, ಪ್ರಮೋಷನ್ ಬಂದಿದೆ, ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ನಾನು ಅನ್ಕೊಂಡ್ ಬಂದೆ. ಆದ್ರೆ ನನ್ನ ಸಿಬ್ಬಂದಿ ವರ್ಗ, ನನ್ನ ಶಾಸಕ ಮಿತ್ರರು, ನನ್ನ ನಾಯಕರು ಎಲ್ಲ ಸೇರಿ ನಾನು ಇಲ್ಲೊಂದ್ 2-3 ವರ್ಷ ಇದ್ದು ಏನಾದ್ರೂ ಸೇವೆ ಮಾಡಿ ಹೋಗ್ಬೇಕು ಅನ್ನುವಂತ ಆಸೆಯನ್ನ ಹುಟ್ಟಿಸಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ನಮ್ಮ ಶಾಸಕರಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿ, ಇಂಥ ಒಬ್ಬ ಶಾಸಕರ ಜೊತೆ ಕೆಲಸ ಮಾಡುವಂತ ಅವಕಾಶ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ಭಾವಿಸಿ, ಹೆಚ್ಚು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಏನಾದ್ರೂ ಒಂದು ಶಕ್ತಿಯನ್ನ ತುಂಬೋದಕ್ಕೆ, ಏನಾದ್ರೂ ಅವರ ಬದುಕಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ನಾನು ಹೃದಯಪೂರ್ವಕವಾಗಿ ಶ್ರಮಿಸ್ತೀನಿ ಅಂತ ಹೇಳ್ತಾ, ಇದನ್ನ ಸದುಪಯೋಗ ಮಾಡಿಕೊಂಡು ನಮ್ಮ ಮಕ್ಕಳನ್ನ ನಾವು ಹೆಚ್ಚಾಗಿ ಚೆನ್ನಾಗಿ ಬೆಳೆಸೋಣ. ನಮ್ಮ ಮಕ್ಕಳು ಹೇಗೆ ಅಷ್ಟನ್ನಾದ್ರೂ ನಾವು ಶಿಕ್ಷಕರು ಈ ಮಕ್ಕಳನ್ನ ಪ್ರೀತಿಸ್ಬೇಕು. ನಮ್ಮ ಮಕ್ಕಳನ್ನ ನಾವೆಷ್ಟು ಪ್ರೀತಿಸ್ತೀವೋ ಅಷ್ಟನ್ನಾದ್ರೂ ಪ್ರೀತಿಸ್ಬೇಕು. ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಸಾಧನೆ ಮಾಡೋದಲ್ಲ, ಈ ಮಕ್ಕಳು ಸಾಧನೆ ಮಾಡಬೇಕು ಅನ್ನುವಂತ ಅಭಿಲಾಷೆಯನ್ನ ಎಲ್ಲಾ ಶಿಕ್ಷಕರಲ್ಲೂ ನಾನು ತಿಳಿಸ್ಕೊಡ್ತಾ, ಮುಂದೆ ಒಳ್ಳೆ ಫಲಿತಾಂಶವನ್ನ, ದೊಡ್ಡವರು ಒಬ್ರು ಹೇಳಿದ್ರು, ಒಳ್ಳೆ ಫಲಿತಾಂಶ, ಅದು ಗುಣಮಟ್ಟದ ಫಲಿತಾಂಶವನ್ನ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ